ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳ SIT ಕುರಿತಾಗಿ ಒತ್ತಡಗಳು ಬೀಳ್ತಾ ಇದೆ. ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಿಲ್ಲ, ನ್ಯಾಯ ಸಿಗೋದಿಲ್ಲ. ತನಿಖಾಧಿಕಾರಿಗಳು ಸಹ ಒತ್ತಡಕ್ಕೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಗೃಹ ಮಂತ್ರಿ ಪರಮೇಶ್ವರ್ ಬೇಗ ಬೇಗ ತನಿಖಾ ವರದಿಯನ್ನು ಕೊಟ್ಟು ಮುಗಿಸ್ಬಿಡಿ ಅಂತ ಒತ್ತಡ ಹೇರ್ತಿದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಬೇರೆ ಹಾದಿಯಲ್ಲಿ ಒತ್ತಡ ಹೇರುತ್ತಿದ್ದಾರೆ ಅನ್ನೋದನ್ನ ಸಾಕಷ್ಟು ಜನ ಆರೋಪ ಮಾಡ್ತಿದ್ದಾರೆ. ಸೊ ಎಲ್ಲರ ಬಾಯಲ್ಲೂ ಇದ್ದಿದ್ದು SIT ಇಂದ ಏನೂ ಲಾಭ ಇಲ್ಲ, ಮುಗೀತು, ಅದರ ಮೇಲೆ ಒಂದು ಭರವಸೆ ಇತ್ತು, ಈಗಿಲ್ಲ, ಯಾವ ಭರವಸೆನೂ ಉಳ್ಕೊಂಡಿಲ್ಲ ನಮಗೆ ಅನ್ಬೇಕಾದ್ರೆ ದಿಢೀರಂತ ಈಗ ಮಹಿಳಾ ಆಯೋಗ ದೊಡ್ಡ ಮಟ್ಟದಲ್ಲಿ ಎಂಟ್ರಿ ಕೊಟ್ಟಿದೆ. ಸುಮ್ಮನೆ ಎಂಟ್ರಿ ಕೊಟ್ಟಿಲ್ಲ, ಖಡಕ್ ಆದ ಪ್ರಶ್ನೆಗಳೊಂದಿಗೆ ಎಂಟ್ರಿ ಕೊಟ್ಟಿದೆ. ಮತ್ತು ಒಂದು ರೀತಿ ಸರ್ಕಾರಕ್ಕೂ ಈ ಕಡೆ SIT ಎರಡಕ್ಕೂ ಕಪಾಳ ಮೋಕ್ಷ ಮಾಡುವ ರೀತಿಯಲ್ಲಿ ಒಂದು ಪತ್ರವನ್ನ SIT ಮುಖ್ಯಸ್ಥರಿಗೆ ಬರೆದಿದೆ. ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಈ SIT ಫಾರ್ಮ್ ಆಗೋದಕ್ಕೆ, SIT ರಚನೆ ಆಗೋದಕ್ಕೆ ಅವರು ಸಹ ಒಂದು ಕಾರಣ ಆಗಿದ್ರು. ಆರಂಭದಲ್ಲಿ ಒಂದು ಪತ್ರ ಬರೆದು, ಅದೇ ರೀತಿ ಈಗ ಇನ್ನೊಂದು ಪತ್ರ ಬರೆದಿದ್ದಾರೆ. SIT ಅಲ್ಲಿ ಏನ್ ನಡೀತಾ ಇದೆ, ನೀವು ಹೇಳಿದ್ದೇನು, ಮಾಡ್ತಿರೋದೇನು, ಏನಾಗಿದೆ, ಎಲ್ಲವನ್ನು ಸಹ ಸೀರಿಯಸ್ ಆಗಿ ಕೇಳಿದ್ದಾರೆ ಮತ್ತು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಸೊ ಏನಿದೆ ಆ ಪತ್ರದಲ್ಲಿ ಅದನ್ನು ತಿಳ್ಕೊಳ್ಳೋದಕ್ಕೆ ಮೊದಲು SIT ರಚನೆ ಆಗೋದಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಆಗ ಕೈಗೊಂಡಂತಹ ಕ್ರಮಗಳ ಬಗ್ಗೆ ಮೊದಲಿಗೆ ಮಾತಾಡ್ಬಿಡೋಣ. ನಿಮಗೆ ಗೊತ್ತಿರೋ ಹಾಗೆ ಚಿನ್ನಯ್ಯ, ಆಗಿನ್ನೂ ಚಿನ್ನಯ್ಯ ಅಲ್ಲ, ಅವನು ಮುಸುಕುಧಾರಿ ವ್ಯಕ್ತಿ. ಅವನು ಬಂದ, ಒಂದು ಬುರ್ಡೆ ಇಟ್ಕೊಂಡು ಬಂದ, ಅದನ್ನು ಪೊಲೀಸರ ಮುಂದಿಟ್ಟ. ಇಂಥ ನೂರಾರು ಹೆಣಗಳನ್ನ ನಾನು ಹೂತಿದ್ದೀನಿ, ನನ್ನ ಕೈಲಿ ಹೂತಿಸಿದ್ದಾರೆ, ಬನ್ನಿ ತೋರಿಸ್ತೀನಿ ಲೊಕೇಶನ್ಗಳು ಅಂದಾಗ ಅದನ್ನು ಸುಮ್ಮನೆ ಹಾರಿಕೆಯಲ್ಲಿ ಬಿಟ್ಟು ಬಿಡಬೇಕು ಅಂತ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ರು. ಯಾಕೆಂದ್ರೆ ಒಂದು ಕಡೆ ಸೌಜನ್ಯ ಪರ ಹೋರಾಟಗಾರರ ಕಾಟನೇ ತಡೆಯಕ್ಕಾಗ್ತಿರ್ಲಿಲ್ಲ. ದೊಡ್ಡವರನ್ನ ಹೇಗೆ ರಕ್ಷಣೆ ಮಾಡೋದು ಆ ಹೋರಾಟದಿಂದ ಅಂತಲೇ ಎಲ್ಲರೂ ಕೂಡ ಬಹಳ ಸಂಕಷ್ಟದಲ್ಲಿ, ಬಹಳ ಏನಂತಿರೋ ಒಂದು ರೀತಿ ಟೆನ್ಷನ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಎಕ್ಸ್ಟ್ರಾ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿದ್ದೀವಿ ಅನ್ನುವಂತಹ ಒಂದು ಆಪಾದನೆ ಬಂದರೆ ದೊಡ್ಡವ್ರಿಗೆ ಏನಾಗ್ಬಿಡಲ್ವಾ, ದೊಡ್ಡವ್ರಿಗೆ ಸಮಸ್ಯೆ ಆಗಲ್ವಾ, ದೊಡ್ಡವರನ್ನ ಇನ್ನೂ ದೊಡ್ಡ ಸಮಸ್ಯೆಗೆ ಸಿಲುಕ್ಸಲ್ವಾ ಅಂತ ಎಲ್ಲರೂ ಸಹ ಹೇಗಾದ್ರೂ ಮಾಡಿ ಅದನ್ನ ಹಂಗೆ ಮುಚ್ಚಿಟ್ಬಿಡ್ಬೇಕು ಅಂತ ನೋಡಿದ್ರು. ಮಾಧ್ಯಮಗಳು ಅದ್ರ ಬಗ್ಗೆ ವರದಿನೇ ಮಾಡಲಿಲ್ಲ. ಒಬ್ಬ ವ್ಯಕ್ತಿ ಬಂದು ನೂರಾರು ಹೆಣ ಹೂತಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅದನ್ನು ವರದಿನೇ ಮಾಡಲಿಲ್ಲ, ಸುದ್ದಿನೇ ಮಾಡಲಿಲ್ಲ, ಅದ್ರ ಬಗ್ಗೆ ಮೆನ್ಷನೇ ಇಲ್ಲ ಯಾವ ಸುದ್ದಿಯಲ್ಲೂ. ರಾಜಕಾರಣಿಗಳು ಸಹ ಅದನ್ನು ಹಾಗೆ ತೇಲಿಸ್ಬಿಡೋಣ ಅಂತ ನೋಡ್ತಿರ್ಬೇಕಾದ್ರೆ ಆಗ ಎಂಟ್ರಿ ಕೊಟ್ಟಿದ್ದೆ ಕರ್ನಾಟಕ ಮಹಿಳಾ ಆಯೋಗ ಒಂದು ಪತ್ರ ಬರೀತು ಮುಖ್ಯಮಂತ್ರಿಗಳಿಗೆ. ಈ ರೀತಿಯಾದಂತಹ ಒಂದು ವ್ಯಕ್ತಿ ಬಂದು ಇಂತಹ ಗಂಭೀರ ಆರೋಪ ಮಾಡಿರಬೇಕಾದ್ರೆ, ಮಹಿಳೆಯರ ಮೇಲೆ ಸಾಕಷ್ಟು ಅತ್ಯಾಚಾರಗಳು, ಕೊಲೆಗಳು, ಹೆಣಗಳನ್ನು ಹೂತಿರೋದು ಎಲ್ಲ ನಡೆದಿದೆ ಅಂತ ಹೇಳ್ತಿರ್ಬೇಕಾದ್ರೆ ತನಿಖೆ ಆಗಲೇಬೇಕಾಗತ್ತೆ. ನೀವು ಅದಕ್ಕೆ ದೊಡ್ಡ ಮಟ್ಟದ ತನಿಖೆಯನ್ನು ಮಾಡಲೇಬೇಕು ಅಂತ ಪತ್ರ ಬರೆದವರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು. ಆ ಪತ್ರ ಬರೆದ ನಂತರ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಒಂದು SIT ರಚನೆ ಮಾಡಿದ್ರು. SIT ಬಗ್ಗೆ ನಿಮಗೆ ಗೊತ್ತಿದೆ ಆಮೇಲೆ ಏನೇನಾಯ್ತು ಅಂತ. ಆದರೆ ಇತ್ತೀಚೆಗೆ ಆ SIT ಒತ್ತಡಕ್ಕೆ ಒಳಗಾಗ್ತಿದೆ. ಅದನ್ನ ಅಂತಿಮ ವರದಿ ಕೊಡಿ ಅಂತ ಕೇಳ್ತಿದ್ದಾರೆ. ನಿನ್ನೆ ನಿಮಗೆ ಒಂದು ವಿಶೇಷವಾದ ಸುದ್ದಿಯನ್ನು ಹೇಳಿದ್ದೆ, ಒಳಗಿಂದ ಬಂದಂತಹ ಸುದ್ದಿ. DK ಶಿವಕುಮಾರ್ ಫೋನ್ ಮಾಡಿ, DK ಶಿವಕುಮಾರ್ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಫೋನ್ ಮಾಡಿ ಡಿಕ್ಟೇಟ್ ಮಾಡುವ ಪ್ರಯತ್ನ ಮಾಡಿದ್ರಂತೆ. ಹೀಗೆಯೇ ಇಲ್ಲಿ ವರದಿ, ಇಂತಿಂತಹ ಅಂಶಗಳು ಹಾಕಿ ಹೀಗೆ ಮಾಡಿ ಅಂತ. ಅದಕ್ಕೆ ಮೊಹಂತಿ ಅವರು ಒಂದೇ ಮಾತು ಹೇಳಿದ್ದು, ನೀವು ಹೇಳ್ದಂಗೆ ಮಾಡ್ತೀನಿ, ಆದರೆ ಇದನ್ನ ಮಾತಲ್ಲಿ ಹೇಳಬೇಡಿ, ಬರವಣಿಗೆಯಲ್ಲಿ ಕೊಡಿ. ಅಲ್ಲಿಗೆ ಫೋನ್ ಕಟ್ ಆಯ್ತು ಅನ್ನೋದು ಬಂದಿರುವ ಮಾಹಿತಿ. ಸೊ ಇಂತಹ ಒತ್ತಡಗಳ ನಡುವೆ SIT ಇಂದ ಇನ್ನು ನಾವು ಯಾವ ನಿರೀಕ್ಷೆ ಇಟ್ಕೊಳಕ್ಕಾಗಲ್ಲ. ಸತ್ಯ, ಧರ್ಮ ಎಂಥದ್ದು ಎಲ್ಲ ಮಣ್ಣುಪಾಲಾಗೋಯ್ತು ಅನ್ನುವ ಹೊತ್ತಿನಲ್ಲಿ ಈಗ ಮತ್ತೆ ಅದೇ ಮಹಿಳಾ ಆಯೋಗ, ಅದೇ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮತ್ತೆ ಒಂದು ಪತ್ರ ಬರೆದಿದ್ದಾರೆ SIT ಮುಖ್ಯಸ್ಥರಿಗೆ. ಹಾಗಾದ್ರೆ ಏನಿದೆ ಆ ಪತ್ರದಲ್ಲಿ? ನಾನು ಯಾಕೆ ಅದನ್ನ ಸರ್ಕಾರಕ್ಕೂ ಮತ್ತು SIT ಎರಡಕ್ಕೂ ಕಪಾಳ ಮೋಕ್ಷ ಅಂತ ಕರೀತಾ ಇದ್ದೀನಿ? ಆ ಪತ್ರದಲ್ಲಿ ಇರುವಂತಹದ್ದು ನಾನು ಇಷ್ಟೊತ್ತು ಹೇಳದ್ನಲ್ಲ, ಅದನ್ನ ಅವರೇ ವಿವರಿಸಿದ್ದಾರೆ. ಆರಂಭದಲ್ಲಿ ಏನೇನು ನಡೆಯಿತು, ನನ್ನ ಪತ್ರದ ಆಧಾರದ ಮೇಲೆ SIT ರಚನೆ ಆಯಿತು, ಅದೆಲ್ಲವನ್ನು ಪ್ರಸ್ತಾಪ ಮಾಡಿ ಆ ನಂತರ ಮುಖ್ಯವಾದ ವಿಚಾರಕ್ಕೆ ಬರ್ತಾರೆ.
SIT ರಚನೆ ಮಾಡಿದ್ದಾಗ ಹೇಳಿದಂತಹ ಮಾತುಗಳು ಆರಂಭದಲ್ಲಿ ಏನು, ಕಳೆದ 20 ವರ್ಷಗಳಲ್ಲಿ ಅಲ್ಲಿ ನಡೆದಿರಬಹುದಾದಂತಹ ಮಹಿಳೆಯರ ಮೇಲೆ, ಅದರಲ್ಲೂ ವಿಶೇಷವಾಗಿ ದೌರ್ಜನ್ಯಗಳು, ಅತ್ಯಾಚಾರಗಳು, ಹೂತು ಹಾಕಿರೋದು ಎಲ್ಲವನ್ನೂ ಸಹ ತನಿಖೆ ಮಾಡ್ತೀವಿ, ತನಿಖೆ ಮಾಡಬೇಕು ಅಂತ SIT ರಚನೆ ಮಾಡಲಾಯಿತು. ತನಿಖೆ ಮಾಡ್ತೀವಿ ಅಂತ SIT ಹೇಳ್ತು. ಆದರೆ ಆ ರೀತಿ ನಡ್ಕೊಂಡಿದೆಯಾ ಅಂತ ಕೇಳಿದ್ದಾರೆ. ಆ ರೀತಿ ಎಲ್ಲಿ ನಡ್ಕೊಂಡಿದ್ದೀರಿ? ನಡ್ಕೊಂಡೇ ಇಲ್ಲ. ಕೆಲವೇ ಪ್ರಕರಣ, ಕೇವಲ ಮತ್ತು ಕೇವಲ 39/2025 FIR, ಯಾವುದು ಚಿನ್ನಯ್ಯ ಹೇಳಿದ ವಿಚಾರಗಳಿಗೆ FIR ಆಯ್ತಲ್ಲ, ಆತನ ವಿಚಾರವನ್ನು ಮಾತ್ರ ನೀವು ತನಿಖೆ ಮಾಡಿದಿರಿ ಬಿಟ್ರೆ ಬೇರೆ ಯಾವುದನ್ನು ಮಾಡಿದಿರಿ? ನಿಮ್ಮನ್ನ ರಚನೆ ಮಾಡಿದ್ದು, SIT ರಚನೆ ಮಾಡಿದ್ದು ಕಳೆದ 20 ವರ್ಷಗಳಲ್ಲಿ ಸುತ್ತಮುತ್ತಲು ಧರ್ಮಸ್ಥಳ ಮತ್ತು ಸುತ್ತಮುತ್ತಲು ನಡೆದಿರುವಂತಹ ಪ್ರತಿಯೊಂದು ಪ್ರಕರಣ, ಮಿಸ್ಸಿಂಗ್ ಪ್ರಕರಣ ಆಗಿರ್ಬೋದು, ಸಾವಿನ ಪ್ರಕರಣ, ಆತ್ಮಹತ್ಯೆ ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ಏನೆಲ್ಲ ಆಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಮೇಲೆ ಆಗಿರುವಂತಹ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಅಪರಾಧದ ಕುರಿತಾಗಿಯೂ ನೀವು ತನಿಖೆ ಮಾಡಬೇಕಿತ್ತು. ನೀವು ಅದನ್ನ ಸೀಮಿತ ಮಾಡ್ಕೊಂಡ್ರಿ. ಎಲ್ಲಿಗೆ ಸೀಮಿತ ಮಾಡ್ಕೊಂಡ್ರಿ? ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಕೊಟ್ಟನಲ್ಲ ದೂರು, ಆ ಬುರುಡೆಗಳಿಗೆ ಮಾತ್ರ ಸೀಮಿತ ಮಾಡ್ಕೊಂಡ್ರಿ. ಅದು ಯಾಕೆ? ಅಥವಾ ಬೇರೆ ರೀತಿಯಲ್ಲಿ ತನಿಖೆಗಳಾಗಿದ್ರೆ ಅದರ ವಿವರಗಳನ್ನ ನನಗೆ ಕೊಡಿ ಅಂತ ನಾಗಲಕ್ಷ್ಮಿ ಅವರು ಕೇಳಿದ್ದಾರೆ. ಅವರಿಗೆ ಆ ಹಕ್ಕಿದೆ. ರಾಜ್ಯ ಮಹಿಳಾ ಆಯೋಗ ಸುಮ್ಮನೆ ಯಾವುದೋ ಒಂದು ಆಫೀಸು, ಒಂದು ವ್ಯಕ್ತಿ ಕೂತ್ಕೊಳ್ಳೋದಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಪವರ್ಸ್ ಇದೆ. ಮಹಿಳೆಯರ ಕುರಿತಾಗಿ ರಾಜ್ಯದಲ್ಲಿ ನಡೆಯುವಂತಹ ಯಾವುದೇ ವಿಚಾರದಲ್ಲಿಯೂ ಸಹ ಅವರು ವಿವರಣೆಯನ್ನು ಕೇಳಬಹುದು, ಕೇಳುವ ಅಧಿಕಾರ ಅವರಿಗಿದೆ. ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವುದೇ ವಿಭಾಗ ಆಗಿರ್ಬೋದು, ಇನ್ಕ್ಲೂಡಿಂಗ್ ದ ಪೊಲೀಸ್, ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ, ವಿವರಣೆ ಕೊಡಬೇಕಾಗತ್ತೆ, 100% ಕೊಡಬೇಕಾಗುತ್ತೆ. ಕೊಟ್ಟಿಲ್ಲ ಅಂದ್ರೆ ಕ್ರಮ ಕೈಗೊಳ್ಳುವಂತಹದಕ್ಕೂ ಸಹ ಅಧಿಕಾರ ಮಹಿಳಾ ಆಯೋಗಕ್ಕಿರುತ್ತೆ. ಹಾಗಾಗಿ ಈಗ ಅವರು ಬರೆದಿರುವಂತಹ, ನಾಗಲಕ್ಷ್ಮಿ ಅವರು ಬರೆದಿರುವಂತಹ ಪತ್ರಕ್ಕೆ SIT ಉತ್ತರಿಸಲೇಬೇಕು. ಏನೇನು ಮಾಡಿದಿರಿ? 20 ವರ್ಷದಲ್ಲಿ ನಡೆದಿರುವ ಪ್ರತಿಯೊಂದು ಅಪರಾಧ ಪ್ರಕರಣವನ್ನು ಸಹ ತನಿಖೆ ಮಾಡಿ ಅಂತ ಕೇಳಲಾಯ್ತಲ್ಲ ನಿಮಗೆ, ಯಾಕೆ ಮಾಡಲಿಲ್ಲ? ಮಾಡಿದ್ರೆ ವಿವರ ಕೊಡಿ. ಸಿಕ್ಕಾಕೊಂಡ್ರು. ಅದರ ಜೊತೆಗೆ ಇದನ್ನು ಮುಗಿಸ್ಬಿಡ್ಬೇಕು, ಬೇಗ ಬೇಗ ತನಿಖೆ ಕೊಟ್ಟು ಬಿಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಅಷ್ಟು ಸುಲಭಕ್ಕೆ ಮುಗಿಯಲ್ಲ ಅನ್ನೋದಕ್ಕೆ ಈ ಪತ್ರ ಈಗ ಇನ್ನೊಂದು ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ. ಯಾಕಂದ್ರೆ ಮಹಿಳಾ ಆಯೋಗ ಗಂಭೀರವಾಗಿ ಇದನ್ನು ತಗೊಂಡಿದೆ. ಯಾಕೆ, ಏನು, ಎತ್ತ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಈಗ ಮಾಧ್ಯಮಗಳಿಗೆ ಉಸಿರು ಕಟ್ಟದಂಗೆ ಆಗತ್ತೆ, ಎಂಜಲು ಮಾಧ್ಯಮಗಳಿಗೆ ಉಸಿರು ಕಟ್ಟದಂಗೆ ಆಗತ್ತೆ. ಯಾಕೆಂದ್ರೆ ಅವರು ಪ್ರತಿದಿನ ಪ್ರತಿ ಕ್ಷಣ ಒಂದನ್ನೇ ಸಾಧಿಸ್ಕೊಂಡು ಬಂದಿತ್ತು. ಇದೆಲ್ಲ ಷಡ್ಯಂತ್ರ, ಇದು ಷಡ್ಯಂತ್ರ. ನಮಗೆ ಎಂಜಲು ಕೊಡುವಂತಹ ಎಂಜಲು ಬಾಸ್ಗೆ ತೊಂದರೆ ಕೊಡೋದಕ್ಕೆ ಇವರೆಲ್ಲ ಮಾಡ್ತಿರೋದು ಅನ್ನೋ ರೀತಿಯಲ್ಲಿ ಇವರೆಲ್ಲ ನಡ್ಕೊಂಡು ಬಂದರು. ಒಂದಷ್ಟು ಎಂಜಲು ಮಾಧ್ಯಮಗಳು, ಇನ್ನೊಂದಷ್ಟು ಎಂಜಲು ತಿಂದಿರುವಂತಹ ವ್ಯಕ್ತಿಗಳು. ಅವರೀಗ ಮಹಿಳಾ ಆಯೋಗದ ವಿರುದ್ಧನೂ ಸಹ ಸುಳ್ಳು ಸುದ್ದಿಗಳು, ಪ್ರಚೋದನಕಾರಿಯಾದಂತಹ ಸುದ್ದಿಗಳನ್ನು ಮಾಡ್ತಾರ. ಮಹಿಳಾ ಆಯೋಗವೂ ಸಹ ಷಡ್ಯಂತ್ರದ ಭಾಗ, ಅದು ಸಹ ಬುರುಡೆ ಗ್ಯಾಂಗ್ ಅಂತ ಹೇಳ್ತಾರ. ಹೇಳ್ಬಿಟ್ರೆ ಅವ್ರು ಇನ್ನೂ ಆಳಕ್ಕೆ ಹೂತೋಗ್ತಾರೆ. ಆಲ್ರೆಡಿ ಜನಮಾನಸದಲ್ಲಿ ಅವರು ಆಲ್ರೆಡಿ ಆಳದಲ್ಲಿ ಹೂತೋಗಿದ್ದಾರೆ. ಇವರೆಲ್ಲರೂ ಯಾರ್ದೋ ರಕ್ಷಣೆಗೆ ಮಾಡೋದಕ್ಕೆ ಬಂದಿದ್ದಾರೆ. ಸೌಜನ್ಯಗೂ ನ್ಯಾಯ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಏನೆಲ್ಲ ಕೊಲೆಗಳು, ಅತ್ಯಾಚಾರಗಳು, ಏನೆಲ್ಲ ಘಟನೆಗಳು ನಡೆದಿದ್ದಾವೋ, ಅಪರಾಧಗಳು ನಡೆದಿದ್ದಾವೋ, ಯಾವುದಕ್ಕೂ ನ್ಯಾಯ ಬೇಕಾಗಿಲ್ಲ ಇವ್ರಿಗೆ. ಇವರು ಯಾವನೋ ಒಬ್ಬನನ್ನ ರಕ್ಷಣೆ ಮಾಡೋದಕ್ಕೆ ಕೂತಿದ್ದಾರೆ, ಅವನ ಹತ್ರ ಸೂಟ್ ಕೇಸ್ ಪಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಜನರ ಭಾವನೆ ಎಂಜಲು ಮಾಧ್ಯಮಗಳ ಬಗ್ಗೆ. ಈಗ ಮಹಿಳಾ ಆಯೋಗನೂ ಸಹ ಇದು ಷಡ್ಯಂತ್ರದ ಭಾಗ, ಅವರು ಷಡ್ಯಂತ್ರ ಮಾಡ್ತಿದ್ದಾರೆ ಅಂದ್ಬಿಟ್ರೆ ಅಲ್ಲಿಗೆ ಮಾಧ್ಯಮಗಳಿಗೆ ಸಮಾಧಿ ಕಟ್ಟದಂಗೆನೆ. ನೆಕ್ಸ್ಟ್ ಮಾಧ್ಯಮಗಳ ಒಂದೇ ಒಂದು ಸುದ್ದಿಯನ್ನು ಯಾರು ನಂಬೋದಿಲ್ಲ. ಸೊ ಇದು ಒಂದು ಈಗ ದೊಡ್ಡ ಬೆಳಕು SIT ವಿಚಾರವಾಗಿ. ನಾವೆಲ್ಲ ಏನು ಕಳೆದ 1 ವಾರದಿಂದ 10 ದಿನಗಳಿಂದ ಸ್ವಲ್ಪ ಟೆನ್ಷನ್ ಆಗಿದ್ವಿ. ನ್ಯಾಯ ಸಿಗುತ್ತಾ, ಸತ್ಯ ಹೊರಗೆ ಬರುತ್ತಾ, ಒತ್ತಡಕ್ಕೆ ಒಳಗಾಗಿ ಮುಗಿದೋಗುತ್ತಾ SIT, ಕ್ಲೀನ್ ಚಿಟ್ ಕೊಟ್ಟು ಬಿಡ್ತಾರಾ ಅಪರಾಧಿಗಳಿಗೆ
ಆರೋಪಿಗಳಾಗಿರುವಂತಹ ಮುಂದೆ ಅಪರಾಧಿಗಳಾಗಬಹುದಾದಂಥವ್ರಿಗೆ ಎಲ್ಲವೂ ಇತ್ತು. ಆದರೆ ಈಗ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿರೋದ್ರಿಂದ ಅದು ಅಷ್ಟು ಸುಲಭಕ್ಕೆ ಯಾವುದು ಮುಗಿಯಲ್ಲ, ಮುಗಿಯಬಾರದು ಅನ್ನುವಂಥ ಆಶಾಭಾವನೆಗೆ ಅಲ್ಲೊಂದು ಅವಕಾಶ ಸಿಕ್ಕಿದೆ. ಸೊ ನೋಡೋಣ ಹೇಗೆ ಪ್ರತಿಕ್ರಿಯಿಸುತ್ತೆ ಸರ್ಕಾರ ಮತ್ತು SIT ಈ ಪತ್ರಕ್ಕೆ. ಯಾಕಂದರೆ ಇದೊಂದು ಅಧಿಕಾರಯುತವಾದಂತಹ ಸಂಸ್ಥೆ ಕೊಟ್ಟಿರುವಂತಹ ಪತ್ರ. ಅದಕ್ಕೆ ನೀವು ಉಡಾಫೆಯಾಗಿ ಏನು ಮಾಡೋಕ್ಕಾಗೋದಿಲ್ಲ. ನಾವು 1000 ಜನ DKಶಿಗಳು ಧರ್ಮಸ್ಥಳಕ್ಕೆ ನಿಲ್ತೀವಿ ಅನ್ನೋರು, ಅಥವಾ ನಾವು ಕಳಂಕ ತೊಳೆಯೋದಕ್ಕೆ SIT ಮಾಡಿದ್ದೀವಿ ಅನ್ನುವರು, ಅವೆಲ್ಲ ನಡೆಯಲ್ಲ. ಅವೆಲ್ಲ ಬಂದರೆ ಮತ್ತೆ ಜನರಿಗೆ ಬೇರೆ ಅರ್ಥಗಳು ಚೆನ್ನಾಗಿ ಅರ್ಥ ಆಗ್ಬಿಡ್ತವೆ, ಇನ್ನೂ ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ ಜನರಿಗೆ. ಸೊ ವಿ ವಿಲ್ ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ. ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬರೆದಿರುವಂತಹ ಪತ್ರದ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದಂತಹ ಅಂಶಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.